ಎಲ್ರಿಗೂ ನಮಸ್ತೆ. ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ. ನಾವು ಇವತ್ತು ಕೆಂಪಾಪುರ ಗ್ರಾಮದಲ್ಲಿ ಕೆಂಪೇಗೌಡರು ಅವರ ಸಮಾಧಿ ಇರೋ ಐಕ್ಯ ಆದಂಥ ಸ್ಥಳದಲ್ಲಿ ನಾವೆಲ್ಲರೂ ಇದ್ದೀವಿ. ನಾವು ಇದ್ರ ಉದ್ದೇಶ ಏನಕ್ಕೆ ಬಂದಿದ್ದೀವಿ ಈ ಸಮಾಧಿಗೆ ಅಂತ ಅಂದರೆ, ಸರು ಈ ಪಂಚಾಯತಿ ಹನುಮಂತಯ್ಯ ಅವರು ಸರ್ ಇಲ್ಲಿದ್ದಾರೆ, ಮತ್ತು ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮತ್ತು ಶ್ರೀ ಮಂಜುನಾಥ್ ಸರ್ ಇದ್ದಾರೆ, ಮತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಎಲ್ಲ ಸ್ವಯಂ ಪ್ರೇರಿತ ಸದಸ್ಯರೆಲ್ಲರೂ ಸಹ ಇಲ್ಲಿ ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಯಾಕೆ ಬಂದು ಅಂತಂದರೆ, ಲಾಸ್ಟ್ ವೀಕಲ್ಲಿ ನಾವು ಕೆಂಪೇಗೌಡರು ಸ್ಮಾರಕನ ಸುಮ್ಮನೆ ಒಂದು ವಿಸಿಟ್ ಮಾಡೋಣ ಅಂತ ಬಂದಿದ್ದು, ಸ್ಥಳ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದು. ಈ ಸಮಾಧಿ ನೋಡಿ ನಮಗೆ ತುಂಬ ಮನಸ್ಸುಗಳಿಗೆ ನೋವಾಯಿತು. ನಮ್ಮ ಜೊತೆಲಿದ್ದಂಥ ಎಲ್ಲ ಒಂದೇ ಮನಸ್ಸಿನ, ಒಂದೇ ಸಮಾನ ಮನಸ್ಕರ ಸೇರ್ಕೊಂಡು ಎಲ್ಲರೂ ಸಹ ಕೂತ್ಕೊಂಡು ಚರ್ಚೆ ಮಾಡಿದೋ. ಅಂತಹ ಬೆಂಗಳೂರು ವಿಶ್ವದಾದ್ಯಂತ ಪ್ರಸಿದ್ಧವಾಗಿರೋಂಥ IT ಸಿಟಿ, ಮತ್ತು ಕೋಟ್ಯಾಂತರ ಜನಕ್ಕೆ ಉದ್ಯೋಗ ನೀಡಿ ವ್ಯಾಪಾರ ಮಾಡಿ ಜೀವನ ನಡೆಯೋಕ್ಕೆ ಒಂದು ದಾರಿ ಮಾಡಿಕೊಟ್ಟಂತಹ ಒಂದು ಸ್ಥಳ ಬೆಂಗಳೂರಾಗಿದೆ. ಅಂಥ ಬೆಂಗಳೂರಿನ ಜನಕ ಕೆಂಪೇಗೌಡರು ಸಮಾಧಿ ನೋಡಿ ತುಂಬ ಸಹ ಮನಸ್ಸಿಗೆ ಆಘಾತ ಆಯಿತು. ಇದನ್ನು ನೋಡಿ ನಾವೇನಾದರೂ ಈ ವರ್ಷದಿಂದ ಪ್ರತಿಜ್ಞೆ ಮಾಡಿ ಎಲ್ಲರೂ ಸಹ ಕೆಂಪೇಗೌಡರ ಸಮಾಧಿನ ಪ್ರತಿ ವರ್ಷ ನಾವು ಈ ಸಮಾಧಿನ ಸ್ವಚ್ಛತಾ ಆಂದೋಲನ ಅಥವಾ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಗನ್ನಿಸ್ತು. ನಾವು ಬರೀ ಇದೊಂದೇ ಕಾರ್ಯಕ್ರಮದಲ್ಲೇ ಸಮಾಜಕ್ಕೆ ಬೇಕಾದಂತಹ ಒಳ್ಳೆ ಕಲ್ಚರಲ್ ಆಕ್ಟಿವಿಟೀಸು ಮತ್ತು ಸಮಾಜಕ್ಕೆ ಬೇಕಾದಂಥ ಇತರ ಸ್ವಚ್ಛತೆ, ಆರೋಗ್ಯ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೋ. ಅದರಲ್ಲಿ ಇದು ಇನ್ಮೇಲೆ ಈ ವರ್ಷದಿಂದ ನಾವು ಪ್ರತಿ ವರ್ಷ ಕೆಂಪೇಗೌಡರದ್ದು ಸ್ವಚ್ಛತಾ ಅಭಿಯಾನ ಮಾಡಬೇಕು, ಸಮಾಧಿನ ಸ್ವಚ್ಛತಾ ಅಭಿಯಾನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಈ ಗ್ರಾಮಕ್ಕೆ, ಕೆಂಪಾಪುರದ ಗ್ರಾಮಕ್ಕೆ ಮಾನ್ಯ ಹನುಮಂತಯ್ಯ ಕರ್ಕೊಂಡು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಕ್ಕೆ ಬಂದಿದ್ದೀವಿ. ಎಲ್ರಿಗೂ ಧನ್ಯವಾದಗಳು.